ಎವ್ರಿವನ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಟು ಚರಿತ್ರಾ ಲಾಗ್ಸ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ನಿಮಗೆ ಇವತ್ತು ತೋರಿಸ್ತಿರೋ ರೆಸಿಪಿ ಏನಪ್ಪ ಅಂತ ಅಂದರೆ ಪನ್ನೀರ್ ಕುಸ್ಕ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಏನಾದರೂ ಟ್ರೈ ಮಾಡಿ. ನಮ್ಮ ಮನೇಲಂತೂ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಹಾಗೆಯೇ ಫಸ್ಟ್ ಮದುವೆ ಆದಾಗ ನನಗೆ ಅವ್ರಿಗೆ ಮಾತ್ರ 540 ಇತ್ತು ಪನ್ನೀರ್ ವಿಷಯದಲ್ಲಿ. ಯಾಕಂತ ಅಂದರೆ ಇಬ್ರಿಗೂ ರೈಸ್ಗಿಂತ ಹೆಚ್ಚಾಗಿ ಪನ್ನೀರೇ ಬೇಕಿತ್ತು. ಈಗ ಅದಕ್ಕೆ ನನ್ನ ಮಗಳು ಕೂಡ ಆ್ಯಡ್ ಆಗಿಬಿಟ್ಟಿದ್ದಾಳೆ. ನಾವಿಬ್ರು ಕಿತ್ತಾಡ್ತಾರೆ, ಅವಳು ಮಧ್ಯದಲ್ಲಿ ಎತ್ಕೊಂಡು ಒಂದೊಂದೇ ತಿನ್ಕೊಂಡ್ಬಿಡ್ತಾಳೆ. ಅವಳಿಗಂತೂ ರೈಸ್ಗಿಂತ ಹೆಚ್ಚಾಗಿ ಪನ್ನೀರೇ ತಿಂತಾಳೆ. ಅದರಿಂದಾಗಿ ನಾವು ರೈಸಿನ ಜಾಸ್ತಿ ಕೊಡಲ್ಲ, ಯಾಕಂದರೆ ಪನ್ನೀರಲ್ಲಿರೋ ಪೌಷ್ಟಿಕಾಂಶನೇ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ. ಅದು ಕೂಡ ಹೊಟ್ಟೆ ತುಂಬುತ್ತೆ, ಆರೋಗ್ಯನೂ ಕೂಡ ಲೇಟು ಅಂತ ಅವಳಿಗೆ ಅಷ್ಟೇ ಕಂಟ್ರೋಲ್. ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಬನ್ನಿ. ಈಗ ನಾನು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ, 1 ಕಪ್ ಮೊಸರು, ಹಾಗೆಯೇ ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಹಾಗೆಯೇ ಸ್ಪೈಸಸ್ ಹಾಗೆಯೇ ಸ್ವಲ್ಪ ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪನ್ನೀರ್ ಕ್ಯೂಬ್ಸು, ಹಾಗೆಯೇ ಅರಿಶಿನದ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಬಿರಿಯಾನಿ ಪೌಡ್ರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಅದಕ್ಕೆ ನಾನಿಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಈಗ ಅದಕ್ಕೆ ಒಂದು 4 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊತಿದ್ದೆ. ಹಾಗೆ ಸೈಡಲ್ಲಿ ನಾನು ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂತ ಅಂದರೆ ಬಿಸಿನೀರು ಬೇಗ ಹಾಕಿದಷ್ಟು ಬೇಗ ಅಡುಗೆನೂ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸೈಡಲ್ಲಿ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಸ್ಪೈಸಸ್ನೂ ಹಾಕ್ಕೊಂಡು, ಹಾಗೆ ಗೋಡಂಬಿನೂ, ಹಾಗೆಯೇ ಕಸ್ತೂರಿ ಮೆಥಿ ಕೂಡ ಜೊತೆಗೆ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಈಗ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಸ್ಪೈಸಸ್ ಚೆನ್ನಾಗಿ ಎಣ್ಣೆ ಕಾಯೋದ್ರಿಂದ ಬೇಗ ಇದಾಗ್ತಿತ್ತು ಅಂತ ಬೇಗ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಈರುಳ್ಳಿ ಏನು ಜಾಸ್ತಿ ಬೇಯಬೇಕು ಅಂತ ಏನಿಲ್ಲ, ಸ್ವಲ್ಪ ಲೈಟಾಗಿ ಬೆಂದರೆ ಸಾಕು. ಜಾಸ್ತಿ ಫುಲ್ ವೈಟಾಗಿ ಸ್ವಲ್ಪ ಅಳ್ದೋಗೋ ಥರ ಏನು ಬೇಡ. ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು, ಯಾಕಂದರೆ ಹಂಗೇ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಲೈಟಾಗೇ ಇದು ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀವೇ ನೋಡ್ತಾ ಇರ್ಬೋದು, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ. ಅಷ್ಟು ಕಲರ್ ಚೇಂಜ್ ಆದರೆ ಸಾಕು. ಈಗ ಅದಕ್ಕೆ ನಾನು ಇಲ್ಲಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊನ. 2 ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಆ ಟೊಮೊಟೊನೂ ಕೂಡ ಅಷ್ಟೇ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಹಾಗೆಯೇ ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ. ಸಣ್ಣದಾಗೂ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪದಾಗಿದ್ರೇ ಚೆಂದ. ದಪ್ಪಗೆ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ, ಯಾಕಂದರೆ ಟೊಮೊಟೊ ಆಗಾಗೆ ಸಿಗ್ತಾ ಇರಬೇಕು, ಆಗಲೇ ಚೆಂದ ಕುಸ್ಕಾಗೆ. ಟೊಮೊಟೊ ಬಾತ್ ಆದರೆ ಸ್ವಲ್ಪ ತುಂಬ ಅಳ್ದೋದ್ರೆ ಟೇಸ್ಟಿಯಾಗಿರುತ್ತೆ. ಬಟ್ ಇದರಲ್ಲಿ ಆ ಥರ ಎಲ್ಲ ಸ್ವಲ್ಪ ಹಂಗೆ ಇರಬೇಕು. ಈಗ ಅದನ್ನು ಚೆನ್ನಾಗಿ ಸ್ವಲ್ಪ ಅದು ಬೆಂದರೆ ಸಾಕು. ಬೇಯ್ತೈತೆ ಅಂತ ಅನಿಸ್ದಾಗ ಸ್ವಲ್ಪ ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ನಾನು ಅಲ್ಲಿಗೆ ಪೇಸ್ಟ್ ಮಾಡಿ ಇಟ್ಕೊತೀನಿ. ಇಲ್ಲಾಂದರೆ ಅಂಗಡಿದೆಲ್ಲ ಹಾಕ್ಕೊತೀನಿ, ಬಟ್ ತುಂಬ ರೇರ್ ಈಗಂತೂ. ಬಟ್ ಫಸ್ಟ್ ಹಾಕ್ಕೊತಿದ್ದೆ, ಈಗಂತೂ ನನ್ನ ಹತ್ರ ಫ್ರಿಜ್ ಇಲ್ಲದೆ ಇರೋ ಕಾರಣ ನಾನು ಅಲ್ಲೇ ರುಬ್ಬಿ ಅಲ್ಲೇ ಹಾಕ್ಕೊತೀನಿ. ಒಂದು 3 ಸ್ಪೂನಷ್ಟು ಹಾಕ್ಕೊತೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ, ಸಾಕು ಅಂತ. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಈಗ ಬೇಯಿಸ್ಕೊತಾ ಇದ್ದೀನಿ. ಅದು ಹಸಿ ಸ್ಮೆಲ್ ಹೋದರೆ ಸಾಕು. ಬಟ್ ನಾನಲ್ಲಿ ಬೇಯಿಸ್ತಾ ಇರ್ಬೇಕಾದ್ರೆ ಬೇಯ್ತೈತೆ ಅಂದ್ಕೊತಾ ಇದ್ದೆ. ಬಟ್ ಆದರೆ ನನ್ನ ಹಣೆ ಬರ ಏನೋ ಗೊತ್ತಿಲ್ಲ, ಗ್ಯಾಸೇ ಖಾಲಿ ಆಗ್ಬಿಟ್ಟಿತ್ತು. ನಾನು ನೋಡ್ಕೊಂಡೆಲ್ಲ ಬೇಯ್ತೈತೆ ಇದೀನಿ, ಉರಿತಾನೆ ಇಲ್ವಲ್ಲ, ಉರಿವೇ ಬರ್ತಿಲ್ವಲ್ಲ ಅಂತ ನೋಡಿದ್ರೆ ಕೊನೆ ಲಾಸ್ಟ್ ಗೊತ್ತಾಯಿತು ಗ್ಯಾಸ್ ಖಾಲಿ ಆಗಿದೆ ಅಂತ. ನಾನು ನೋಡ್ಕೊಂಡೆ ಇಲ್ಲ, ಉರಿತೈತಲ್ಲ ಅಂತ ಅಂದ್ಕೊತೀನಿ. ಬಟ್ ಉರಿತಾನೆ ಇಲ್ಲ, ಗ್ಯಾಸೇ ಖಾಲಿ ಆಗ್ಬಿಟ್ಟೈತೆ. ಅಯ್ಯೋ, ಇದೊಳ್ಳೆ ಪಜಿತಿರ ಅಂತ ನಮ್ಮ ಯಜಮಾನ್ರು ಕೇಳಿದೆ, ಗ್ಯಾಸ್ ಖಾಲಿ ಆಗಿದೆ ಏನು ಮಾಡಲಿ ಅಂತ. ಬಿಡು ಹೋಟ್ಲಲ್ಲಿ ತರೋಣ ಅಂದರು. ಹೋಟ್ಲಲ್ಲ, ಏನು ಬೇಡ, ಮನೆಯಲ್ಲಿ ಹೆಂಗಿರೋ ಎಲೆಕ್ಟ್ರಿಕ್ದು ಸ್ಟವ್ ಇದೆಯಲ್ಲ, ಎಲೆಕ್ಟ್ರಿಕ್ದು ಅದರಲ್ಲೇ ಮಾಡ್ತೀನಿ ಅಂತ ಅಂದೆ. ಸರಿ ಆಯಿತು, ಅದಕ್ಕೆ ಬೇಕಾಗಿರೋ ಪಾತ್ರೆ ಅಂದರು. ಹೆಂಗಿರೋ ಬಾಣಲಿ ಆಯ್ತಲ್ಲ ಅಂತ. ಬಟ್ ಆದರೆ ನಾನು ಮರ್ತೇ ಹೋಗಿದ್ದೆ, ಪನ್ನೀರ್ನ ರೋಸ್ಟ್ ಮಾಡ್ಕೋಬೇಕಿತ್ತಲ್ಲ ಅನ್ನೋದು. ಅದರಲ್ಲೇ ಬೇಗ ರೋಸ್ಟ್ ಮಾಡ್ಕೊಬಿಟ್ಟಿದ್ರೆ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಆಗ್ತಿತ್ತು ಅಂತ ಆಮೇಲೆ ಅನ್ನಿಸ್ತು. ನನಗೇನು ಗೊತ್ತು ಇಷ್ಟು ಬೇಗ ಖಾಲಿ ಆಗುತ್ತೆ ಅಂದ್ಬಿಟ್ಟು. ನನಗೆ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಪಾತ್ರೆ ಎಲ್ಲ ಸಿಲ್ವರ್ದೈತೆ ಮತ್ತು ಸ್ಟಿಕ್ ಪಾತ್ರೆ ಐತೆ. ಬಟ್ ಆದರೆ ಸ್ಟೀಲ್ದು ಯಾವುದೂ ಇರಲಿಲ್ಲ. ಬಟ್ ನನಗೆ ಆಗ ಅನಿಸ್ತು ಸ್ಟೀಲ್ದು ಒಂದು ತೊಗೋಬೇಕು ನೆಕ್ಸ್ಟು, ಇಲ್ಲಾಂದ್ರೆ ಆಗಲ್ಲ ಅಂತ. ಬಟ್ ಆ ಪಾತ್ರೆಲಿ ಮಾಡೋಕ್ಕೋದ್ರೆ ಸೀದೋಗ್ಬಿಡುತ್ತೆ ಅಂದ್ಕೊಂಡೆ. ಬಟ್ ಆದರೆ ತಟ್ಟೆನೂ ಕೂಡ ತಿಳ ಇರೋದ್ರಿಂದ ಅದು ಕೂಡ ಲೈಟಾಗಿ ಸೀದ್ತಾಯಿತ್ತು. ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಹಂಗೇ ಅದರಲ್ಲೇ ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ. ಜಸ್ಟ್ ಸ್ವಲ್ಪ ರೋಸ್ಟ್ ಅಲ್ವಾ, ಒಂದು 2 ಕಡೆ ಸ್ವಲ್ಪ ಬೆಂದರೆ ಸಾಕಲ್ಲ ಸ್ವಲ್ಪ ಅಂದ್ಬಿಟ್ಟು ಬೇಯಿಸ್ಕೊಂಡು. ಈಗ ಅದೇ ಪಾತ್ರೆಯನ್ನು ತೊಗೊಂಡೆ, ಒಂದು ಬಾಂಡಿ ತೊಗೊಂಡು. ಈಗ ಅದಕ್ಕೆ ಕುಕ್ಕರು ಕೂಡ ಸಿಲ್ವರ್ದಾಗಿರೋದ್ರಿಂದ ಅದು ಆಗಲ್ಲ ಅಂದ್ಬಿಟ್ಟು ಅದರ ಇದನ್ನೆಲ್ಲ ತೆಗೆದು ಇದಕ್ಕೆ ಹಾಕ್ಕೊಂಡೆ. 2 ಕೆಲಸ ಮಾಡೋ ಥರ ಆಯ್ತು ಇವತ್ತು ನನಗೆ. ಹಾಗೆ ಅದರಿಂದ ಇದಕ್ಕೆ ಶಿಫ್ಟ್ ಮಾಡಿಕೊಂಡು ಹೆಂಗೋ ಅಡುಗೆ ಮಾಡಿಕೊಂಡೆ ನಾನು.
ಈ ಥರ ನೀಟಾಗಿ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ. ಅದು ಬೆಂದಮೇಲೆ ಹೆಂಗಿರೋ ಅಲ್ಲಿ ಎಲ್ಲ ಥರದ್ದು ಮಸಾಲ ಅದು ಇಟ್ಕೊಂಡಿದ್ನಲ್ಲ, ಗರಂ ಮಸಾಲ ಚಿಕನ್ ಮಸಾಲ ಹಾಕಿಲ್ಲ ಇಲ್ಲಿ ಹಾಕಿರೋದು, ಬಿರಿಯಾನಿ ಮಸಾಲ, ಹಾಗೆಯೇ ಅರಿಶಿನದ ಪುಡಿ, ಖಾರದ ಪುಡಿ ಇಷ್ಟನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಹಸಿ ಸ್ಮೆಲ್ ಹೋಗೋವರೆಗೂ. ಹಾಗೆಯೇ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡಿಕೊಂಡೆ. ಅದನ್ನು ಕೂಡ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡೆ. ಈಗ ಅದಕ್ಕೆ 1 ಕಪ್ ಅಷ್ಟು ನಾನು ಮೊಸರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮೊಸರು ಹಾಕ್ಕೊಂಡ್ರೇ ಕುಸ್ಕಾಗೆಲ್ಲ ತುಂಬ ಟೇಸ್ಟ್ ಬರೋದು. ಆ ಕಾರಣಕ್ಕೆ ನಾನಿಲ್ಲಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಬೇಗ ಗೊಜ್ಜು ಥರ ಈ ಥರ ರೀತಿ ಗೊಜ್ಜು ಥರ ಆಗಬೇಕು. ಕಲರೇ ನೋಡ್ತಿರ್ಬೋದು, ಆಲ್ರೆಡಿ ಕಲರೇ ತುಂಬ ಚೆನ್ನಾಗೈತೆ. ಈಗ ಬಿಸಿನೀರು ಇಟ್ಕೊಂಡಿದ್ನಲ್ಲ, ಆ ಬಿಸಿನೀರನ್ನ ಸ್ವಲ್ಪ ಕುಕ್ಕರ್ಗೂ ಹಾಕ್ಕೊಂಡು ಅದರಲ್ಲಿರೋದು ಮಸಾಲೆ ಎಲ್ಲ ಸ್ವಲ್ಪ ಇದಾಗಿ ಇನ್ಕ್ಲೂಡ್ ಆಗಲಿ ಅಂದ್ಬಿಟ್ಟು ಹಾಕ್ಕೊಂಡೆ. ನಾನಿಲ್ಲಿ ಅಕ್ಕಿಗೆ ನಾನಿಲ್ಲಿ 2.5 ಲೋಟ ನೀರು ಹಾಕ್ಕೊತಿದ್ದೀನಿ. ಯಾಕಂದರೆ ನಾನಿಲ್ಲಿ ಓಪನ್ ಮಾಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕು. ಅದಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಹಾಗೆ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಂದಿಲ್ಲಿ ಟಾಟಾ ಉಪ್ಪು ತೊಗೊಂಡಿರೋದ್ರೆ ಸ್ವಲ್ಪ ಲೈಟಾಗಿ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ನಾನಿಲ್ಲಿ ಚೆನ್ನಾಗಿ ಕುದ್ಮೇಲೆ ಅಕ್ಕಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಸ್ವಲ್ಪ ತೊಳೆದು ಒಂದು 10ರಿಂದ 15 ನಿಮಿಷ ನಾನು ನೆನೆಯೋಕೆ ಇಟ್ಟಿದ್ದೆ. ಯಾಕಂತಂದರೆ ನೆಂದರೆ ತುಂಬ ಚೆನ್ನಾಗಾಗುತ್ತೆ ಅನ್ನ ಅನ್ನೋ ಕಾರಣಕ್ಕೆ. ಈಗ ಅದು ಚೆನ್ನಾಗಿ ಕುದೀತೈತೆ. ರೈಸು ಕೂಡ ಹಾಕಿದ್ನಲ್ಲ, ಹಾಗಾಗಿ ಅದು ಕೂಡ ಚೆನ್ನಾಗಿ ಕುದೀತೈತೆ ಅಕ್ಕಿನೂ. ಈಗ ಅದಕ್ಕೆ ಅಕ್ಕಿ ನೀರು ಕೂಡ ಆದಮೇಲೆ ಇದಕ್ಕೆ ಪನ್ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡು ಅದ್ರ ನೀರನ್ನೇ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬಿಸಿ ನೀರು ತಾಕೋರೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ, ಹೆಂಗಿರೋ ತಟ್ಟೆಲೆಲ್ಲ ಎಣ್ಣೆ ಎಲ್ಲ ಉಳ್ಕೊಂಡಿರ್ತಲ್ಲ ಅಂತ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ನಾನು ಅದನ್ನು ಮುಚ್ಚೋಕೆ ನೋಡಿದೆ, ಬಟ್ ಅದು ಮುಚ್ಚೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅದು ಸ್ವಲ್ಪ ದೊಡ್ಡ ಪಾತ್ರೆ, ದೊಡ್ಡದು ಬಾಣಲಿ, ಆ ಕಾರಣಕ್ಕೆ ಅದು ಮುಚ್ಚಿದ್ರೆ ಬರೀ ನೀರಿನ ಮೇಲುಗಡೆ ಬರ್ತಿತ್ತು. ಅದರಿಂದಾಗಿ ನಾನು ಅವಾಗವಾಗ ಎತ್ಕೊಂಡು ಸ್ವಲ್ಪ ಹಾಗೆ ಮುಚ್ಚಿದ್ದು ಮಾಡ್ಕೊತಾ ಇದ್ದೆ. ನೀವು ನೋಡ್ತಾ ಇರ್ಬೋದು, ನೀರು ಆಲ್ಮೋಸ್ಟ್ ಕಡಿಮೆ ಆಗ್ತೈತೆ. ಆ ಥರ ಬೇಯ್ತೈತೆ. ಚೆನ್ನಾಗಿ ಅನ್ನ ಪೊಂಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಆಗಾಗ ಎತ್ಕೊಂಡು ನಾನು ತಿರುಗಿಸ್ಕೊತಾನೆ ಇದೆ. ಯಾಕಂದರೆ ಇದು ಕೂಡ ತಿಳ ಪಾತ್ರೆ ಆಗಿರೋದ್ರಿಂದ ಲೈಟಾಗಿ ಅಂಡು ಹಿಡಿದ್ರೂ ಕೂಡ ಫುಲ್ಲು ಸೀಕ್ಲು ಸ್ಮೆಲ್ಲೇ ಬರುತ್ತೆ ಅಂತ ನಾನು ಅವಾಗವಾಗ ಎತ್ಕೊಂಡು ಬೇರೆ ಕೆಲಸ ಮಾಡಲಿಲ್ಲ. ಇಲ್ಲೇ ನೀಟಾಗಿ ಗಮನ ಇಟ್ಟು ಮಾಡ್ತಾಯಿದ್ದೆ. ಯಾಕಂದರೆ ಬೇರೆ ಕೆಲಸ ಮಾಡ್ಕೊಂಡು ನಿಂತ್ಕೊಬಿಟ್ರೆ ಮರ್ತೋಗ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ನಾನು ಅಲ್ಲೇ ಅಡುಗೆ ಮುಂದೆನೇ ನಿಂತ್ಕೊಂಡು ನೀಟಾಗಿ ಮಾಡ್ಕೊತಾ ಇದ್ದೆ. ಅದರಿಂದಾಗಿ ಅಂತ ತುಂಬ ಪ್ರೀತಿಯಿಂದನೇ ಮಾಡಿದೆ. ಯಾಕಂದ್ರೆ ನಮಗೆಲ್ಲರಿಗೂ ತುಂಬ ಫೇವ್ರೇಟ್ ಆಗಿರೋದ್ರೆ ಒಂಚೊತ್ತಿಗೆ ಆಗೋದ್ರೂ ನೆಕ್ಸ್ಟ್ ಟೈಮ್ ಪನ್ನೀರ್ ಪಲಾವ್ ಮಾಡಬೇಕು, ಇಲ್ಲ ಪನ್ನೀರ್ ಕುಸ್ಕ ಮಾಡಬೇಕು ಅಂದ್ರೆ ಅದ್ರ ಇಂಟ್ರೆಸ್ಟೇ ಹೊಂಟೋಗ್ಬಿಡುತ್ತೆ. ಆ ಕಡೆಗೆ ಚೆನ್ನಾಗೆಲ್ಲ ಬೆಂದೈತೆ ಅಂದ್ಬಿಟ್ಟು ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿದೆ. ಈಗ ಚೆನ್ನಾಗಿ ಬೆಂದಿತ್ತಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಆಫ್ ಮಾಡಿಕೊಂಡು ಸೂಪರಾಗಿ ಬೆಂದಿತ್ತು. ರೈಸೆಲ್ಲ ಕೂಡ ಅರಳಿತ್ತು, ಥರ ಅಳ್ಕೊಂಡು. ಈಗ ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಈಗ ಕರಿಬೇವಿನ ಸೊಪ್ಪನ್ನ ಕೈಯಲ್ಲೇ ಕಟ್ ಮಾಡಿಕೊಂಡು, ಹಾಗೆಯೇ ಸೌತೆಕಾಯಿ, ಈರುಳ್ಳಿನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಯಾಕಂದರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೆ ನಾನು ಅಲ್ಲಿ ಆ ಥರ ಹಾಕ್ಕೊತಾ ಇದ್ದೀನಿ. ಬಿಡಿಯಾಗಿರಬೇಕು ಈರುಳ್ಳಿ ನನಗೆ, ಆ ಥರ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತ, ಇದಕ್ಕೆ ನೀವು ಬೇಕಾದ್ರೆ ಕ್ಯಾರೆಟ್ ಮತ್ತು ಟೊಮೊಟೊ ಕೂಡ ಹಾಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಟೊಮೊಟೊ ಹಾಕೋ ನನ್ನ ಮಗಳಿಗೆ ಶೀತ ಆಗುತ್ತೆ, ಹಾಗೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋಲ್ಲ. ನನಗೆ ತುಂಬ ಇಷ್ಟ ಟೊಮೊಟೊ ಹಾಕ್ಕೊಂಡ್ರೆ. ಹಾಗೆ ಇಲ್ಲಿ ನಂದಿನಿ ಕರ್ಡ್ ಕೂಡ ತೊಗೊಂಡಿದ್ದೀನಿ. ನನಗೆ ಇಲ್ಲಿ ಕ್ಯಾರೆಟ್ ಇರಲಿಲ್ಲ ಮನೆಯಲ್ಲಿ, ಅದರಿಂದ ನಾನು ತೊಗೊಂಡಿಲ್ಲ. ಎಲ್ಲ ಕ್ಯಾರೆಟ್ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟು ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಅಕಸ್ಮಾತ್ ಪಲಾವ್ ಉಪ್ಪಾದರೆ ಮೊಸರು ಬಜ್ಜಿ ಮೇಂಟೈನ್ ಆಗುತ್ತೆ. ಅಕಸ್ಮಾತ್ ಅದೇನಾದ್ರು ಸಪ್ಪೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡ್ರೆ ನಡೆಯುತ್ತೆ ಇನ್ನೊಂಚೂರು, ಆ ಥರ. ಅದನ್ನಾಗಿ ನಾನು ಲೈಟಾಗಿ ಹಾಕ್ತೆ. ಪಲಾವು ಕೂಡ ಕರೆಕ್ಟಾಗಿತ್ತು. ಆ ಕಾರಣಕ್ಕೆ ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ನಲ್ಲ, ಏನು ಅನಿಸಲ್ಲ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೀವೇ ನೋಡ್ತಾ ಇರ್ಬೋದು, ಕಲರು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ರೇ ಅಂತೂ ನನಗಂತೂ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅಷ್ಟು ತಿಂದ್ಬಿಡೋಣ, ಯಾವಾಗ ತಿಂದ್ಬಿಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ಆ ಥರ ನಮ್ಮ ಯಜಮಾನ್ರಂತೂ ನಂಗೆ ಹೊಟ್ಟೆ ಹಸಿತೈತೆ, ಬೇಗ ಬರ್ತೀಯ ಅಂತ ಅವರು ಅಂತಿದ್ರು. ಹಾಗೆಯೇ ಒಂದು 3 ಪೀಸು ಸೌತೆಕಾಯಿನೂ ಕೂಡ ಸೈಡಲ್ಲಿ ನಾನು ಇಟ್ಕೊಂಡು ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಂದು ಸಲ ಆದರೂ ಟ್ರೈ ಮಾಡಿ. ನನಗಂತೂ ಗೋಡಂಬಿ ಸಿಕ್ಕಿದಂತೂ ತುಂಬಾ ಇಷ್ಟ ಆಗೋಯಿತು. ಅದರಂತೂ ಗೋಡಂಬಿ ಸಮೇತ ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ನನಗೆ ಈಗಲೂ ಕೂಡ ಬಾಯಲ್ಲಿ ನೀರು ಬರ್ತೈತೆ ರೆಕಾರ್ಡಿಂಗ್ ಮಾಡ್ತಿದ್ರು ಕೂಡ, ಅಷ್ಟು ಚೆನ್ನಾಗಿತ್ತು. ನೀವು ಒಂದು ಸಲ ಆದರೂ ಟ್ರೈ ಮಾಡಿ, ನಿಜ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ನನಗೆ ಒಂದು ತುತ್ತಿಗೆ ಸಾಕಾಗಲಿಲ್ಲ. ಇನ್ನೂ ತಿನ್ಕೊಬಿಡೋಣ ಅಂತಲೇ ಅನಿಸ್ಕೊಂಡು ನಾನು ಇನ್ನೊಂದು 2-3 ತುತ್ತು ತಿಂತಾನೇ ಇದ್ದೆ. ಪನ್ನೀರು ಕೂಡ ಅಷ್ಟೇ ಸ್ಪಾಂಜಿಯಾಗಿ ಚೆನ್ನಾಗಿತ್ತು.
ತಡಪ ರಬ್ಬರ್ ಥರ ಏನಿರಲಿಲ್ಲ, ಸ್ಪಾಂಜಾಗಿ ಸಾಫ್ಟಾಗಿತ್ತು. ಇಲ್ಲ ನೀವು ಮನೇಲೇ ಪನ್ನೀರ್ ಮಾಡ್ಕೊತೀನಿ ಅಂದರೂ ಕೂಡ ಪನ್ನೀರ್ ಮಾಡ್ಕೋಬೋದು. ನಾನಿಲ್ಲಿ ಅಂಗಡಿಯಲ್ಲಿ ತಂದಿದ್ದು, ಯಾಕಂದರೆ ಬೇಗ ಬೆಳಗ್ಗೆನೇ ಮಾಡ್ಕೊಳ್ಳೋದ್ರಿಂದ ಅವೆಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ. ಬಟ್ ಏನಾದ್ರು ಮಾಡ್ಕೊಂಡು ನಿಂತಿದ್ರೆ ಇನ್ನೂ ಪಜಿತಿಗೆ ಸಿಕ್ಕಾಕೊಬಿಡು ನಾನಂತೂ. ಏನಾದ್ರು ಬೇರೆ ಏನಾದ್ರು ತರಿಸ್ಕೊಳ್ಳೋಣ ಅನ್ನೋ ಥರ ಆಗ್ಬಿಡೋದು, ಹಂಗಾಗ್ಬಿಡೋದು. ಯಾಕಂದ್ರೆ ಗ್ಯಾಸೆಲ್ಲ ಖಾಲಿ ಆಗಿರೋದ್ರಿಂದ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗೈತೆ ಅಂತ. ಒಂದ್ಸಲ ಅಂದರೂ ಟ್ರೈ ಮಾಡಿ. ಇಷ್ಟೊತ್ತು ತಾಳ್ಮೆಯಿಂದ ನಾನು ವೀಡಿಯೋ ನೋಡೋದಕ್ಕಾಗಿ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಿದ್ದೀನಿ. ಓಕೆ, ಬಾಯ್.